ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಗ್ರೀನ್ಲ್ಯಾಂಡ್ ಕುರಿತ ಕಠಿಣ ನಿಲುವು ಮತ್ತೆ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಗ್ರೀನ್ಲ್ಯಾಂಡ್ಗೆ ಸಂಬಂಧಿಸಿದಂತೆ ಅಮೆರಿಕ ಹೊಸ ಟ್ಯಾರಿಫ್ಗಳು ಅಂದ್ರೆ ವ್ಯಾಪಾರ ಶುಲ್ಕಗಳನ್ನ ವಿಧಿಸುವ ಸಾಧ್ಯತೆಯನ್ನ ಟ್ರಂಪ್ ಮುಂದಿಟ್ಟಿರೋದು ಯುರೋಪಿಯನ್ ಒಕ್ಕೂಟದ ನಿದ್ದೆಗೆಡಿಸಿದೆ. ಈ ಬೆಳವಣಿಗೆ ಯುರೋಪ್ ಅಮೆರಿಕ ನಡುವಿನ ವ್ಯಾಪಾರ ಸಂಬಂಧಗಳಲ್ಲಿ ಹೊಸ ಉದ್ವಿಗ್ನತೆಯನ್ನು ಉಂಟು ಮಾಡಿದೆ. ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ಗೆ ಸೇರಿದ ಪ್ರದೇಶವಾಗಿದೆ. ಡೆನ್ಮಾರ್ಕ್ ಯುರೋಪಿಯನ್ ಒಕ್ಕೂಟದ ಪ್ರಮುಖ ಸದಸ್ಯ ರಾಷ್ಟ್ರವಾಗಿರೋದ್ರಿಂದ ಗ್ರೀನ್ಲ್ಯಾಂಡ್ ಮೇಲೆ ಯಾವುದೇ ಆರ್ಥಿಕ ಅಥವಾ ರಾಜಕೀಯ ಒತ್ತಡ ಬಂದರೂ ಅದು ನೇರವಾಗಿ ಯುರೋಪ್ ಯೂನಿಯನ್ ಮೇಲೆ ಪರಿಣಾಮ ಬೀರ್ತದೆ. ಟ್ರಂಪ್ ಅವರ ಗ್ರೀನ್ಲ್ಯಾಂಡ್ ವಿಲೀನ ಕುರಿತ ಹಿಂದಿನ ಹೇಳಿಕೆಗಳು ಈಗ ಮತ್ತೆ ಜೀವಂತಗೊಂಡಿದ್ದು ಈ ಬಾರಿ ಅದು ವ್ಯಾಪಾರ ಟ್ಯಾರಿಫ್ಗಳ ರೂಪದಲ್ಲಿ ಹೊರಹೊಮ್ಮುತ್ತಿದೆ. ಟ್ರಂಪ್ ಆಡಳಿತವು ಗ್ರೀನ್ಲ್ಯಾಂಡ್ನ ಖನಿಜ ಸಂಪತ್ತು, ಅಪರೂಪದ ಭೂತತ್ವ ಸಂಪನ್ಮೂಲಗಳು ಮತ್ತು ಆರ್ಕ್ಟಿಕ್ ಪ್ರದೇಶದ ತಂತ್ರಾತ್ಮಕ ಮಹತ್ವದ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿದೆ. ಹೀಗಾಗಿ ಅಮೆರಿಕದ ಹಿತಾಸಕ್ತಿಗಳಿಗೆ ಅನುಕೂಲವಾಗದಿದ್ದರೆ ಗ್ರೀನ್ಲ್ಯಾಂಡ್ಗೆ ಸಂಬಂಧಿಸಿದ ವಸ್ತುಗಳು ಹಾಗೂ ಯುರೋಪಿಯನ್ ಉತ್ಪನ್ನಗಳ ಮೇಲೆ ಹೆಚ್ಚುವರಿ ಟ್ಯಾರಿಫ್ ಅನ್ನ ವಿಧಿಸುವ ಎಚ್ಚರಿಕೆಯನ್ನು ಟ್ರಂಪ್ ನೀಡಿದ್ದಾರೆ ಎನ್ನಲಾಗಿದೆ. ಇದನ್ನ ಯುರೋಪ್ ಗಂಭೀರವಾಗಿ ತೆಗೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಯುರೋಪಿಯನ್ ಒಕ್ಕೂಟ ತುರ್ತು ಮಟ್ಟದಲ್ಲಿ ಚರ್ಚೆಯನ್ನು ಆರಂಭಿಸಿದೆ. ಪ್ರಮುಖ ಸದಸ್ಯ ರಾಷ್ಟ್ರಗಳ ನಾಯಕರು ಸಭೆ ನಡೆಸಿ ಅಮೆರಿಕದೊಂದಿಗೆ ರಾಜತಾಂತ್ರಿಕ ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಯುರೋಪ್ ಯೂನಿಯನ್ ಪ್ರಾಥಮಿಕ ಉದ್ದೇಶ ಟ್ರೇಡ್ ವಾರ್ ತಪ್ಪಿಸುವುದು. ಆದ್ರೆ ಅಮೆರಿಕ ಏಕಪಕ್ಷೀಯವಾಗಿ ಟ್ಯಾರಿಫ್ಗಳನ್ನ ಜಾರಿಗೆ ತಂದರೆ ಅದಕ್ಕೆ ತಕ್ಕ ಪ್ರತಿಕ್ರಿಯೆ ನೀಡಲು ಯುರೋಪ್ ಕೂಡ ಸಿದ್ಧವಾಗಿದೆ. ಯುರೋಪ್ ಯೂನಿಯನ್ ಅಧಿಕಾರಿಗಳ ಪ್ರಕಾರ ಇಂತಹ ಟ್ಯಾರಿಫ್ ಬೆದರಿಕೆಗಳು ಅಂತಾರಾಷ್ಟ್ರೀಯ ವ್ಯಾಪಾರ ನಿಯಮಗಳಿಗೆ ವಿರುದ್ಧವಾಗಿದೆ. ಇದರಿಂದ ಕೇವಲ ಯುರೋಪ್ ಅಥವಾ ಅಮೆರಿಕ ಮಾತ್ರವಲ್ಲ, ಜಾಗತಿಕ ಆರ್ಥಿಕತೆಗೂ ಹೊಡೆತ ಬೀಳುವ ಸಾಧ್ಯತೆ ಇದೆ. ವಿಶೇಷವಾಗಿ ಆರ್ಕ್ಟಿಕ್ ಪ್ರದೇಶದ ವ್ಯಾಪಾರ ಮಾರ್ಗಗಳು, ಇಂಧನ ಸಂಪನ್ಮೂಲಗಳು ಮತ್ತು ಪರಿಸರ ಸಮತೋಲನದ ಬಗ್ಗೆ ದುಷ್ಪರಿಣಾಮಗಳು ಬೀರುವ ಆತಂಕ ವ್ಯಕ್ತವಾಗಿದೆ. ಇನ್ನೊಂದೆಡೆ ಗ್ರೀನ್ಲ್ಯಾಂಡ್ ನಲ್ಲಿ ಸ್ಥಳೀಯ ಜನತೆ ಅಮೆರಿಕದ ಯಾವುದೇ ವಿಲೀನ ಅಥವಾ ಒತ್ತಡದ ಪ್ರಯತ್ನಗಳಿಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ನಾವು ಅಮೆರಿಕನ್ರಾಗಲು ಆಸಕ್ತರಿಲ್ಲ ಎಂಬ ಘೋಷಣೆಯೊಂದಿಗೆ ಬೀದಿಯಲ್ಲಿ ಪ್ರತಿಭಟನೆಗಳನ್ನು ನಡೆಸುತ್ತಿದ್ದಾರೆ. ಈ ಜನಾಭಿಪ್ರಾಯವು ಯುರೋಪಿಯನ್ ಒಕ್ಕೂಟದ ನಿಲುವಿಗೆ ಬಲ ನೀಡುತ್ತಿದೆ. ಒಟ್ಟಾರೆಯಾಗಿ ಟ್ರಂಪ್ ಅವರ ಗ್ರೀನ್ಲ್ಯಾಂಡ್ ಟ್ಯಾರಿಫ್ ಬೆದರಿಕೆ ಯುರೋಪ್ ಅಮೆರಿಕ ಸಂಬಂಧಗಳಲ್ಲಿ ಹೊಸ ಸವಾಲನ್ನು ತಂದಿದೆ. ಮುಂದಿನ ದಿನಗಳಲ್ಲಿ ಮಾತುಕತೆ ಮೂಲಕ ಪರಿಹಾರ ಸಿಗುತ್ತದೆಯೇ ಅಥವಾ ವ್ಯಾಪಾರ ಸಂಘರ್ಷ ತೀವ್ರವಾಗುತ್ತದೆಯೇ ಎಂಬುದು ಜಾಗತಿಕ ರಾಜಕೀಯದ ಪ್ರಮುಖ ಕಣ್ಗಾವಲಾಗಿ ಪರಿಣಮಿಸಿದೆ.